ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ನಾವು ಪ್ರತಿನಿತ್ಯದಲ್ಲಿ ಬಳಕೆ ಮಾಡುವಂತಹ ಎಷ್ಟೊಂದು ಸರಳವಾದ ಪದಾರ್ಥಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನು ನಾವು ಪ್ರತಿನಿತ್ಯ ಹಂತ ಹಂತವಾಗಿ ಹೇಳ್ತಾ ಬಂದಿದ್ದೀವಿ. ಮೊನ್ನೆ ಒಬ್ಬರು ಬಂದಿದ್ದರು. ಅವರಿಗೆ ಬಹಳ ದೊಡ್ಡ ಸಮಸ್ಯೆ ಅಂದರೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅವರಿಗೆ ಮೂಲತಃ ಏನು ಸಮಸ್ಯೆ ಇದೆ ಅನ್ನೋದು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅವರು ಆಕಸ್ಮಿಕವಾಗಿ ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವ್ರಿಗೆ ಹೇಳಿದೆ, ನಿಮ್ಮ ಸಮಸ್ಯೆಗಳು ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗೋದಿಲ್ಲ. ನಾನು ಸರಳವಾಗಿ 3 ದಿವಸದ ಒಂದು ಚಿಕಿತ್ಸೆಯನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ನಿಮಗೆ ನಂಬಿಕೆ ಇದ್ದರೆ ಮಾಡಿ, ಸಮಾಧಾನ ಇದ್ದರೆ ಪ್ರಯತ್ನ ಮಾಡಿ, ಇದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಅಂತೂ ಖಂಡಿತವಾಗಿ ಆಗೋದಿಲ್ಲ ಅಂತ ಹೇಳಿ. ಅವರು ಇಲ್ಲಮ್ಮ, ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ, ನನಗೆ ಸಾಕಾಗಿ ಹೋಗಿದೆ, ಎಲ್ಲನೂ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಹೇಳಿದ್ದನ್ನು ನನ್ನ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಿ 3 ದಿವಸಗಳ ಕಾಲ ಅವ್ರನ್ನ ಹೇಳಿದ್ದನ್ನು ಅವರ ಮನೆಯಲ್ಲೇ ಇರ್ತಕ್ಕಂತಹ ಪದಾರ್ಥವನ್ನು ಬಳಸಿ ಅವರೇ ಚಿಕಿತ್ಸೆಯನ್ನು ಮಾಡಿಕೊಂಡ್ರು. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ದೇಶೀಯ ಪದ್ಧತಿಯ ಚಿಕಿತ್ಸೆಯನ್ನು ಕಡೆಗಣಿಸಿ ಯಾವುದೋ ದೊಡ್ಡ ತೀವ್ರವಾಗಿರ್ತಕ್ಕಂತಹ ಯಾರೋ ಹೇಳಿದ್ರು ಅಂತ ಇನ್ನೆಲ್ಲೋ ಹೋಗೋದು, ದೊಡ್ಡ ಆಸ್ಪತ್ರೆಗಳಲ್ಲಿ ಭೇಟಿ ಮಾಡೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಮಾಡ್ತಾಯಿದ್ದೀವಿ. ಆದರೆ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ ಗಾದೆನೇ ಇದೆ. ಅಂದರೆ ಬಹಳ ಸರಳವಾಗಿ ಸುಲಭವಾಗಿ ನಾವು ಸರಿಪಡಿಸಿಕೊಳ್ತಕ್ಕಂತಹ ವಿಷಯ ಇದ್ದರೂ ಕೂಡ ನಾವು ಅದನ್ನು ಕಡೆಗಣಿಸಿ ದೊಡ್ಡದಕ್ಕೆ ನಾವು ದುಂಬಾಲು ಬೀಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗ್ತಾ ಇದೆ. ನೋಡಿ, ಯಾಕೆ ಈ ದೇಶೀಯ ಪದ್ಧತಿಯ ಚಿಕಿತ್ಸೆಯನ್ನು ನಮ್ಮ ಜನ ಕಡೆಗಣಿಸ್ತಾರೆ ಅಂದರೆ, ಪಥ್ಯವನ್ನು ಹೇಳ್ತಾರೆ ಅನ್ನೋ ಒಂದು ದೊಡ್ಡ ಕಾರಣವನ್ನು ಅವರು ಕೊಡ್ತಾರೆ. ಪತಿಹಿತಂ ಪಥ್ಯಂ ಅಂತ. ಅಂದರೆ ಪಥಕ್ಕೆ ಹಿತವಾದದ್ದು ಪಥ್ಯ. ಪಥ ಅಂದರೆ ದಾರಿ. ಯಾವ ದಾರಿ? ಆರೋಗ್ಯವನ್ನು ಸುಗಮವಾಗಿಡ್ತಕ್ಕಂತಹ ಒಂದು ದಾರಿ, ಅದೇ ಪಥ್ಯ. ಯಾಕೆ ಹೇಳ್ತಾರೆ ಗೊತ್ತಾ? ಕೆಲವರ ಶರೀರಕ್ಕೆ
ಕೆಲವು ಪದಾರ್ಥಗಳು ಒಗ್ಗಿ ಬರೋದಿಲ್ಲ. ಅವರಿಗೆ ಯಾವಾಗ ಅದು ಒಗ್ಗಿ ಬರೋದಿಲ್ಲ ಅದನ್ನು ಅವರು ಕೊನೆಯ ಪಕ್ಷ ಕೆಲವು ಕಾಲವಾದರೂ ಕೂಡ, ಅಂದರೆ ಚಿಕಿತ್ಸೆಯ ಕಾಲದಲ್ಲಿ ಆ ಪದಾರ್ಥವನ್ನು ಅವರು ನಿಷೇಧ ಮಾಡಿಟ್ಕೊಂಡಿದ್ದೇ ಆದರೆ ನೋಡಿ ಬಹಳ ಬೇಗ ಆ ಒಂದು ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇದೊಂದಕ್ಕೆ ಹೆದರ್ಕೊಂಡು ನಾವು ದೇಶೀಯ ಪದ್ಧತಿಯ ಚಿಕಿತ್ಸೆಯನ್ನು ನಾವು ದೂರ ಮಾಡ್ತಾ ಬಂದಿದ್ದೀವಿ. ಉದಾಹರಣೆಗೆ ವಾತ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆ ಇದ್ದವರಿಗೆ ಆ ಚಿಕಿತ್ಸೆಯನ್ನು ಮಾಡುವ ಕಾಲದಲ್ಲಿ ನಾವು ಅವರೆಕಾಯನ್ನು ತಿನ್ನಬೇಡ ಅಂತ ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ. ಆದರೆ ನೀವು ಔಷಧಿಯನ್ನು ಸೇವನೆ ಮಾಡ್ತಾ ವಾತಕ್ಕೆ ಸಂಬಂಧಪಟ್ಟಂತಹ ಪದಾರ್ಥವನ್ನು ಸೇವನೆ ಮಾಡ್ತಾ ಇದ್ದಾಗ ಅದು ಬಹಳ ಬೇಗ ಗುಣಮುಖವಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಒಂದು ಚಿಕಿತ್ಸೆಯ ಕಾಲದಲ್ಲಿ ಅದನ್ನು ವರ್ಜಿಸಿದ್ದೇ ಆದರೆ ನೀವು ಈ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಬಹಳ ಸುಲಭವಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವುದಾದ್ರೂ ದೇಶೀಯ ಪದ್ಧತಿಯ ಚಿಕಿತ್ಸೆಯನ್ನು ನೀವು ಪ್ರಾರಂಭ ಮಾಡಿದಾಗ ಅವರು ಯಾವ ಒಂದು ಇನ್ಸ್ಟ್ರಕ್ಷನನ್ನು ನಿಮಗೆ ಕೊಡ್ತಾರೆ ಅದಷ್ಟು ಪದಾರ್ಥಗಳನ್ನು ಕೇವಲ ಅಷ್ಟು ದಿವಸಗಳು ಮಾತ್ರ ವರ್ಜಿಸಿದ್ದೇ ಆದರೆ ನಿಮ್ಮ ಸಮಸ್ಯೆಗೆ ಬಹಳ ಬೇಗ ಪರಿಹಾರ ಸಿಕ್ಕತ್ತೆ. ನೋಡಿ, ಇವತ್ತು ಒಂದು ಸಾಧಾರಣವಾದ ಒಂದು ತರಕಾರಿಯನ್ನು ನಿಮಗೆ ಪರಿಚಯ ಮಾಡ್ತೀನಿ. ತರಕಾರಿಯನ್ನು ಪರಿಚಯ ಮಾಡೋದಿಲ್ಲ, ತರಕಾರಿಯಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳನ್ನು ಪರಿಚಯ ಮಾಡ್ತೀನಿ. ಅದನ್ನು ತಿಳ್ಕೊಳ್ಳಿ, ಎಷ್ಟೊಂದು ನಮಗೆ ಅನುಕೂಲ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಯಾವುದು ಈ ತರಕಾರಿ? ಕೇವಲ ಒಂದು ಟೊಮೆಟೊ ಹಣ್ಣು. ಈ ಟೊಮೆಟೊ ಹಣ್ಣ ತರಕಾರಿನ ಇದನ್ನು ನಾವು ನೋಡೋದಕ್ಕೆ ಬಣ್ಣದಲ್ಲಿ ಮತ್ತು ಅದನ್ನು ಆಕರ್ಷಣೀಯವಾಗಿರೋದನ್ನು ನೋಡಿ ಹಣ್ಣು ಅಂತ ಕರಿತೀವಿ. ಆದರೆ ನಾವು ಇದನ್ನು ಉಪಯೋಗ ಮಾಡೋದು ತರಕಾರಿಯ ರೂಪದಲ್ಲಿ. ಪ್ರತಿನಿತ್ಯ ನಾವು ಅಡಿಗೆ ಮನೆಯಲ್ಲಿ ಯಾವುದಾದರೂ ಒಂದಲ್ಲ ಒಂದು ರೂಪದಲ್ಲಿ ಈ ಟೊಮೆಟೊನ ನಾವು ಬಳಕೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಈ ಟೊಮೆಟೊ ಅಮೇರಿಕ ದೇಶದಿಂದ ಬಂದಂತಹ ಒಂದು ತರಕಾರಿ. ಇದು ಬಂದು ಹೊಸದರಲ್ಲಿ ಇದು ಮೊದಲೆಲ್ಲನೂ ಇದನ್ನು ವಿಷವಸ್ತು, ಇದರ ಬಣ್ಣ ನೋಡಿ ಯಾವುದೋ ಇದು ವಿಷ ಪದಾರ್ಥ ಅಂತ ಹೇಳಿ ಯಾರೂ ಬಳಕೆಯನ್ನೇ ಮಾಡ್ತಾ ಇರಲಿಲ್ಲ. ಆಮೇಲೆ ಕಾಲಾನುಕ್ರಮದಲ್ಲಿ ಇದು ಇಟಲಿ ದೇಶ ಮತ್ತು ಯುರೋಪ್ ದೇಶದಲ್ಲಿ ಇದರ ಬಳಕೆಯನ್ನು ಪ್ರಾರಂಭ ಮಾಡಿದ್ರು. ಆಮೇಲೆ ಇನ್ನೂ ಬಹಳ ಕೊನೆಗೆ ಭಾರತ ದೇಶಕ್ಕೆ ಬಂದಂತಹ ತರಕಾರಿ ಈ ಟೊಮೆಟೊ ಹಣ್ಣು. ಅದರಲ್ಲೂ ಕೂಡ ಸಂಪ್ರದಾಯವಾದಿಗಳ ಮನೆಯಲ್ಲಿ ಈ ಟೊಮೆಟೊನ ಮೊದಲೆಲ್ಲ ಬಳಕೆ ಮಾಡ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಟೊಮೆಟೊ ಇಲ್ಲದೇ ಇದ್ದರೆ ಅಡುಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೀವಿ. ಆದರೆ ಈ ಟೊಮೆಟೊನಲ್ಲಿ ಏನಿದೆ ಅಂತಹ ವಿಶೇಷವಾದದ್ದು ಅಂತ ನಾವು ತಿಳ್ಕೊಳ್ಬೇಕು. ನಾವು ಯಾವುದೇ ಪದಾರ್ಥ ಆಗಲಿ ನಾವು ಬಳಸೋದ್ರ ಜೊತೆಗೆ ಅದರ ವಿಶೇಷತೆಗಳನ್ನು ನಾವು ತಿಳ್ಕೊಂಡಾಗ ನಮಗೆ ಅದರ ಸಂಪೂರ್ಣ ಗುಣ ಮತ್ತು ಅದರ ಮಾಹಿತಿ ಇದ್ದಾಗ ಅದರ ಬಳಕೆ ಸದ್ಬಳಕೆಯಾಗತ್ತೆ. ನೋಡಿ, ಈ ಟೊಮೆಟೊ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ ಮತ್ತು ಕ್ಯಾಲೋರಿಗಳು ಬಹಳಷ್ಟು ಕಡಿಮೆ ಕ್ಯಾಲೋರಿ ಇರ್ತಕ್ಕಂತಹ ಒಂದು ತರಕಾರಿ ಇದು. ಇದನ್ನು ಹಣ್ಣಿನ ರೂಪದಲ್ಲಿ ನಾವು ಶರಬತ್ತನ್ನು ಮಾಡಿ ಉಪಯೋಗಿಸ್ತೀವಿ. ಇದನ್ನು ತರಕಾರಿಯಾಗಿ ಅಡಿಗೆಯಲ್ಲಿಯೂ ಕೂಡ ಉಪಯೋಗಿಸ್ತೀವಿ. ಈ ಟೊಮೆಟೊ ಹಣ್ಣಿನ ಬಳಕೆಯಿಂದ ಸ್ಥೂಲಕಾಯರಿಗೆ ಬಹಳ ಸಾಕಷ್ಟು ಉಪಕಾರವನ್ನು ಮಾಡುವಂಥದ್ದು, ಸಿಹಿ ಮೂತ್ರ ರೋಗಿಗಳಿಗೆ ಸಾಕಷ್ಟು ಉಪಕಾರವನ್ನು ಮಾಡುವಂಥದ್ದು, ಲಿವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಅವರಿಗೆ ಟೊಮೆಟೊ ಹಣ್ಣು ಬಹಳ ಉತ್ಕೃಷ್ಟವಾದದ್ದು, ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಟೊಮೆಟೊ ಹಣ್ಣು ಬಹಳ ಉತ್ತಮವಾದದ್ದು, ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದವರಿಗೆ ಟೊಮೆಟೊ ಹಣ್ಣು ತುಂಬ ಉಪಕಾರವನ್ನು ಮಾಡುವಂಥದ್ದು, ಆಯಾಸ, ಬಳಲಿಕೆ, ಅಜೀರ್ಣ ಈ ತರಹ ಎಷ್ಟೊಂದು ಸಮಸ್ಯೆಗಳಿಗೆ ಈ ಟೊಮೆಟೊನಿಂದ ಒಳ್ಳೆಯ ಒಂದು ಉಪಚಾರ ಸಿಗತ್ತೆ. ಹಾಗಾದರೆ ಇದನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೂಪದಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ನೋಡಿ, ಬೆಳಗಾಗೆದ್ದು ಒಂದು ಟೊಮೆಟೊ ಹಣ್ಣಿನ ಒಂದು ಲೋಟದಷ್ಟು ಶರಬತ್ತಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಕರಿಕಾಳು ಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅತಿಯಾದ ಆಯಾಸ, ಅತಿಯಾದ ಒಂದು ರೀತಿಯ ಶರೀರದ ಕೆಲವರಿಗೆ ದೇಹ ಶ್ರಮವನ್ನು ಉಪಯೋಗಿಸಿ ಕೆಲಸ ಮಾಡುವಂಥವ್ರಿಗೆ ಅಂದರೆ ಶ್ರಮಜೀವಿಗಳಿಗೆ ಇದು
ಉತ್ತಮವಾದಂತಹ ಒಂದು ಟಾನಿಕ್ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರೋರಿಗೆ ಈ ಉಪ್ಪು ಮತ್ತು ಮೆಣಸುಕಾಳಿನ ಪುಡಿಯನ್ನು ಹಾಕಿರುವಂತಹ ಟೊಮೆಟೊ ಹಣ್ಣಿನ ಶರಬತ್ತು ಬಹಳ ಶ್ರೇಷ್ಠವಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಹೊಟ್ಟೆ ತೊಳಸುವಿಕೆ ಇರುವಂಥದ್ದು, ಅಜೀರ್ಣವಾಗುವಂಥದ್ದು, ಇದಕ್ಕೂ ಕೂಡ ಟೊಮೆಟೊ ರಸಕ್ಕೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಕುಡಿಯುವಂಥದ್ದು ಬಹಳ ಒಳ್ಳೆಯ ಒಂದು ಸಹಾಯವನ್ನು ಮಾಡುತ್ತೆ. ಅಂದರೆ ನೋಡಿ, ಇದೆಲ್ಲದಕ್ಕೂ ಕೂಡ ಕೇವಲ ಒಂದು ಲೋಟ ಟೊಮೆಟೊ ಹಣ್ಣಿನ ರಸವನ್ನು ಮಾತ್ರ ನಾವು ಸೇವನೆಯನ್ನು ಮಾಡಿದರೆ ಸಾಕು. ಕೆಲವು ದಿವಸಗಳ ಕಾಲ ಸಮಸ್ಯೆ ಇರುವವರು ಕೆಲವು ದಿವಸಗಳ ಕಾಲ ಸತತವಾಗಿ ಸೇವನೆ ಮಾಡೋದ್ರಿಂದ ಇದರಿಂದ ಹೊರಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಈ ಟೊಮೆಟೊ ಹಣ್ಣನ್ನು ಹಸಿಯಾಗಿಯೇ ಚೆನ್ನಾಗಿ ಕಚ್ಚಿ ತಿನ್ನೋದರಿಂದ ಹಲ್ಲುಗಳು, ಒಸಡುಗಳು ಬಹಳ ದೃಢವಾಗೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಏನು ವಿಶೇಷ ಅಂದರೆ ಈ ಟೊಮೆಟೊ ಹಣ್ಣನ್ನು ನಾವು ಸಾಧ್ಯವಾದಷ್ಟು ಕೂಡ ಹಸಿಯಾಗಿಯೇ ಬಳಸೋದು ತುಂಬಾ ಅದು ಉತ್ತಮವಾದದ್ದು. ಸಲಾಡ್ಗಳಲ್ಲಿ ಬಳಸುವಂಥದ್ದು ಇರಬಹುದು. ಮತ್ತು ಈ ಟೊಮೆಟೊ ಹಣ್ಣಿನ ಸ್ಲೈಸ್ ಥರ ಮಾಡಿ ಅದಕ್ಕೆ ಉಪ್ಪು ಮತ್ತು ಮೆಣಸುಕಾಳು ಪುಡಿಯನ್ನು ಮಿಶ್ರಣ ಮಾಡಿ ಅದನ್ನು ತಿನ್ನೋದಕ್ಕೆ ಬಹಳ ಸೊಗಸಾಗಿಯೂ ಇರುತ್ತೆ. ಅದು ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಡುತ್ತೆ. ಇನ್ನು ಮಕ್ಕಳಲ್ಲಿ ಸ್ವಲ್ಪ ಕ್ಷೀಣಿಸುವಿಕೆ ಇರ್ತಕ್ಕಂಥವ್ರು, ಅಂದರೆ ಸ್ವಲ್ಪ ನಿಶ್ಶಕ್ತಿ ಇರ್ತಕ್ಕಂತಹ ಮಕ್ಕಳಿಗೆ ಈ ಒಂದು ಟೊಮೆಟೊ ಹಣ್ಣಿನ ರಸಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಕುಡಿಸ್ತಾ ಬಂದಿದ್ದೆ ಆದರೆ ಅವರ ನಿಶ್ಶಕ್ತಿ ಕೂಡ ಸಾಕಷ್ಟು ಕಡಿಮೆ ಆಗತ್ತೆ. ನಾನು ಆಗಲೇ ಹೇಳಿದೆ, ಸ್ಥೂಲಕಾಯರಿಗೆ ಈ ಟೊಮೆಟೊ ಹಣ್ಣು ಒಂದು ಉತ್ತಮವಾದ ವರ. ಅವರೇನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಒಂದು ಟೊಮೆಟೊ ಹಣ್ಣನ್ನು, ಅದಕ್ಕೆ ಏನೂ ಹಾಕೋದು ಬೇಡ, ಹಸಿಯಾದ ಒಂದು ಟೊಮೆಟೊ ಹಣ್ಣನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಒಂದು 45 ದಿವಸಗಳ ಕಾಲ ತೆಗೆದುಕೊಳ್ತಾ ಬಂದರೆ ಅವರ ತೂಕದಲ್ಲಿ ಸಾಕಷ್ಟು ಒಂದು ಕಡಿಮೆ ಆಗ್ತಾ ಇರೋದು ಅವರಿಗೆ ಗಮನಕ್ಕೆ ಬರುತ್ತೆ. ಇನ್ನು ಯಾರಾದರೂ ತುಂಬ ಬಳಲಿ ಕೆಲಸ ಮಾಡಿ, ತುಂಬ ಇವಾಗ ಈ ಬೇಸಿಗೆ ಕಾಲ ಪ್ರಾರಂಭದ ದಿನಗಳು, ಇನ್ನು ಈ ಬಿಸಿಲಿನಲ್ಲಿ ಕೆಲಸ ಮಾಡಿ ಬಂದಾಗ ತುಂಬ ದಣಿವಾಗಿರುತ್ತೆ, ಆಯಾಸ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಲೋಟ ಟೊಮೆಟೊ ಹಣ್ಣಿನ ಶರಬತ್ತಿಗೆ ಸ್ವಲ್ಪ ಸಕ್ಕರೆಯನ್ನು ಅಥವಾ ಗ್ಲೂಕೋಸನ್ನು ಮಿಶ್ರಣ ಮಾಡಿ ಕುಡಿದದ್ದೇ ಆದರೆ ಕ್ಷಣದಲ್ಲಿ ಅವರಿಗೆ ಒಂದು ಆಯಾಸವೂ ಪರಿಹಾರವಾಗುತ್ತೆ, ತಕ್ಷಣ ಶರೀರದಲ್ಲಿ ಒಂದು ರೀತಿಯ ಚೈತನ್ಯವೂ ಬರುತ್ತೆ, ಮತ್ತು ಒಂದು ರೀತಿ ಅದು ಶರೀರಕ್ಕೆ ಒಂದು ಪುಷ್ಟಿಯನ್ನು ಕೂಡ ಕೊಡುವಂಥದ್ದಾಗಿರುತ್ತೆ. ಇನ್ನು ಮಕ್ಕಳಲ್ಲಿ ಸ್ವಲ್ಪ ರಕ್ತಹೀನತೆ ಇರ್ತಕ್ಕಂಥದ್ದು ಅಥವಾ ಅವರಿಗೆ ರಕ್ತದ ಒಂದು ಅಂಶ ಅಥವಾ ಕಬ್ಬಿಣದ ಅಂಶ ಕಡಿಮೆ ಇರತಕ್ಕಂತಹ ಮಕ್ಕಳಿರ್ಬೋದು ಅಥವಾ ಬೇರೆಯವರಿಗಿರಬಹುದು, ಇದೇ ಟೊಮೆಟೊ ಹಣ್ಣಿನ ರಸಕ್ಕೆ ಸ್ವಲ್ಪ ಶುದ್ಧ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ, ಅಂದರೆ ಒಂದು ಲೋಟ ಟೊಮೆಟೊ ಹಣ್ಣಿನ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅವರಿಗೆ ಕುಡಿಸ್ತಾ ಬಂದಿದ್ದೇ ಆದರೆ ಅವರ ರಕ್ತದಲ್ಲಿರ್ತಕ್ಕಂತಹ ಕಬ್ಬಿಣದ ಅಂಶ ಕೂಡ ಉತ್ತಮವಾಗುತ್ತೆ, ರಕ್ತಹೀನತೆಯು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಒಂದೇ ಒಂದು ಸಣ್ಣ ಎಚ್ಚರಿಕೆಯನ್ನು ನಾವು ಗಮನಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಟೊಮೆಟೊ ಹಣ್ಣನ್ನು ನಾವು ಬೇಯಿಸಿ ಉಪಯೋಗಿಸುವಾಗ ಅದರ ಸಿಪ್ಪೆಯನ್ನು ಮತ್ತು ಅದರಲ್ಲಿರ್ತಕ್ಕಂತಹ ಬೀಜವನ್ನು ಎರಡನ್ನೂ ಕೂಡ ಬೇರ್ಪಡಿಸಿ ನಾವು ಉಪಯೋಗಿಸೋದ್ರಿಂದ ಸಾಕಷ್ಟು ಲಾಭ ಇದೆ. ಈ ಟೊಮೆಟೊ ಹಣ್ಣಿನ ಸಿಪ್ಪೆ ಶರೀರದ ಒಳಗೆ ಹೋಗದೇ ಇದ್ದ ಹಾಗೆ ಬೇಯಿಸಿದಾಗ ಮಾತ್ರ, ಹಸಿಯದಿದ್ದಾಗ ಅದರ ತೊಂದರೆ ಇಲ್ಲ. ಬೇಯಿಸಿದಾಗ ಸಿಪ್ಪೆಯನ್ನು ನಾವು ತೆಗೆದು ಹಾಕಿಯೇ ಉಪಯೋಗಿಸೋದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಇನ್ನು ಸಂಧಿವಾತ ಸಮಸ್ಯೆ ಇರುವವರಿಗೆ ಅಂಥವ್ರು ಏನು ಮಾಡಬೇಕಂದ್ರೆ ಈ ಟೊಮೆಟೊ ಹಣ್ಣಿನ ಗಿಡದ ಎಲೆಯ ಚಿಗುರುಗಳನ್ನು, ಈ ಟೊಮೆಟೊ ಹಣ್ಣಿನ ಗಿಡದ ಎಲೆಯ ಚಿಗುರುಗಳನ್ನು ನಾವು ಬೇರೆ ಯಾವುದಾದ್ರೂ ಸೊಪ್ಪುಗಳನ್ನು ಬಳಕೆ ಮಾಡ್ತೀವಲ್ವ,
ಆ ಸೊಪ್ಪಿನ ಜೊತೆಯಲ್ಲಿ ಇದೊಂದು 4-5 ಎಲೆಯನ್ನು ಹಾಕಿ ಬಳಕೆ ಮಾಡ್ತಾ ಬಂದಿದ್ದೇ ಆದರೆ ಸಂಧಿವಾತದ ಸಮಸ್ಯೆಯವರಿಗೆ ಇದು ಒಳ್ಳೆಯ ಉಪಚಾರ ಆಗುತ್ತೆ. ನೋಡಿ, ಅಲ್ಲೂ ಒಂದು ಕ್ಲಾಸ್ ಇದೆ, ಅಲ್ಲೂ ಒಂದು ಎಚ್ಚರಿಕೆ ಇದೆ. ಯಾರಿಗೆ ಸಂಧಿವಾತದ ಸಮಸ್ಯೆ ಇದೆ ಅಂಥವರು ಸಾಧ್ಯವಾದಷ್ಟು ಟೊಮೆಟೊ ಹಣ್ಣನ್ನು ಬಳಕೆ ಮಾಡದೇ ಇರೋದು ಒಳ್ಳೆಯದು. ಅಂದರೆ ಸಂಧಿವಾತದ ಸಮಸ್ಯೆ ಇರುವವರು ಟೊಮೆಟೊ ಗಿಡದ ಎಲೆಯನ್ನು ಬಳಕೆ ಮಾಡಿದರೆ ಅವರಿಗೆ ಅದು ಉಪಕಾರವಾಗುತ್ತೆ. ಹಣ್ಣನ್ನು ಬಳಕೆ ಮಾಡಿದರೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಸಂಧಿವಾತದ ಸಮಸ್ಯೆ ಇರೋರು ಟೊಮೆಟೊ ಹಣ್ಣನ್ನು ಬೇಯಿಸಿ ಉಪಯೋಗಿಸೋದು ಬೇಡ. ಹಸಿಯಾಗಿ ಉಪಯೋಗ ಮಾಡಬಹುದು, ಬೇಯಿಸಿ ಉಪಯೋಗಿಸೋದು ಬೇಡ. ಎಲೆಯನ್ನು ಅವರು ಬಳಕೆಯನ್ನು ಮಾಡಬಹುದು. ಇನ್ನು ದೃಷ್ಟಿ ದೋಷ ಇರ್ತಕ್ಕಂಥವ್ರಿಗೆ, ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಬೇಕು ಅಂದರೆ ಅಂಥವರು ಕೂಡ ಕೇವಲ ಈ ಒಂದು ಟೊಮೆಟೊ ಹಣ್ಣಿನ ರಸಕ್ಕೆ ಸ್ವಲ್ಪ ಹಳೆಯ ಜೇನುತುಪ್ಪವನ್ನು, ಅಂದರೆ 1 ವರ್ಷದ ಕಾಲ ಇಟ್ಟಿರತಕ್ಕಂತಹ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ದೃಷ್ಟಿದೋಷಕ್ಕೆ ಕೂಡ ಇದು ಒಳ್ಳೆಯ ಒಂದು ಉಪಚಾರ ಆಗತ್ತೆ. ಇನ್ನು ಯಾರಿಗೆ ಲಿವರ್ನಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು, ಲಿವರ್ನಲ್ಲಿ ಪಿತ್ತದ ರಸ ಸರಿಯಾಗಿ ಉತ್ಪತ್ತಿ ಆಗದಿರ ಅವರಿಗೆ ಲಿವರ್ ಬಹಳ ವೀಕ್ ಆಗಿರ್ತಕ್ಕಂಥದ್ದು ಮತ್ತು ಹಸಿವನ್ನು ಉಂಟು ಮಾಡದೇ ಇರುವಂಥದ್ದು, ಈ ರೀತಿ ಸಮಸ್ಯೆ ಯಾವುದಾದರೂ ಇದ್ದಾಗ ಅವಾಗ ಏನು ಮಾಡಬೇಕು ಅಂದರೆ ಇದೇ ಟೊಮೆಟೊ ಹಣ್ಣಿನ ರಸಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಉಪ್ಪನ್ನು ಹಾಕಿ ಮಿಶ್ರಣವನ್ನು ಮಾಡಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಲಿವರ್ನಲ್ಲಿ ಪಿತ್ತದ ರಸ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಲಿವರ್ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇದೇ ಲಿವರಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಟೊಮೆಟೊ ಕಾಯಿ ಅಂದರೆ ಇನ್ನು ಸಂಪೂರ್ಣವಾಗಿ ಹಸಿರು ಬಣ್ಣದ್ದಾಗಿರುವಂತಹ ಈ ಕಾಯಿಯನ್ನು ತಂದು ಪಲ್ಯ ಅಥವಾ ತೊವೆ ಏನಾದ್ರು ಅಡಿಗೆಯಲ್ಲಿ ಬಳಕೆ ಮಾಡಿ ಅವರು ಉಪಯೋಗಿಸ್ತಾ ಬಂದದ್ದೇ ಆದರೆ ಹೆಚ್ಚಿನ ಒಂದು ಪಿತ್ತದ ಅಂಶ ಜಾಸ್ತಿ ಇದ್ದಾಗ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಟೊಮೆಟೊ ಕಾಯಿ ಸಹಾಯ ಮಾಡುತ್ತೆ. ಈ ಟೊಮೆಟೊ ಹಣ್ಣು ನೋಡಿ, ಶರೀರದಲ್ಲಿರ್ತಕ್ಕಂತಹ ಈ ರೋಮಕೂಪಗಳನ್ನೆಲ್ಲನೂ ಕೂಡ ಶುದ್ಧಗೊಳಿಸುವಂತಹ ಒಂದು ವಿಶೇಷವಾದ ಕೆಲಸವನ್ನು ಮಾಡುತ್ತೆ. ಅಂದರೆ ಈ ರೋಮಕೂಪಗಳು ಅಂತಂದರೆ ನಮ್ಮ ಶರೀರದ ಎಲ್ಲ ಭಾಗದಲ್ಲಿಯೂ ಕೂಡ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಅದರಿಂದ ಕೂದಲುಗಳು ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಶುದ್ಧಿಗೊಳಿಸುವಂತಹ ಕೆಲಸವನ್ನು ಈ ಟೊಮೆಟೊ ಹಣ್ಣು ಮಾಡುತ್ತೆ ಅಂದರೆ ಇದು ಎಂತಹ ಒಂದು ಒಳ್ಳೆಯ ಉಪಕಾರ. ರೋಮಕೂಪಗಳನ್ನು ಶುದ್ಧಿಗೊಳಿಸುವಂತಹ ವಿಶೇಷವಾದ ಕೆಲಸವನ್ನು ಈ ಟೊಮೆಟೊ ಹಣ್ಣು ಮಾಡುತ್ತೆ. ಅದರ ಜೊತೆಗೆ ರಕ್ತವನ್ನು ಕೂಡ ಶುದ್ಧಿಯನ್ನಾಗಿ ಮಾಡುವಂತಹ, ಅಂದರೆ ರಕ್ತದ ಒಂದು ಶುದ್ಧತೆಯ ಕಡೆ ಕೂಡ ಈ ಟೊಮೆಟೊ ಹಣ್ಣಿನಿಂದ ನಮಗೆ ಉಪಕಾರ ಸಿಗತ್ತೆ. ಅಶುದ್ಧ ರಕ್ತದಿಂದ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಾಧಾರಣವಾಗಿ ಬರ್ತಕ್ಕಂಥದ್ದು ಅಶುದ್ಧ ರಕ್ತದಿಂದ. ಅಂತಹ ರಕ್ತದ ಒಂದು ಮಲಿನತೆಯನ್ನು ಹೋಗಲಾಡಿಸಿ ಶುದ್ಧವನ್ನು ಮಾಡುವಂತಹ ಒಂದು ವಿಶೇಷವಾದ ಕೆಲಸವನ್ನು ಟೊಮೆಟೊ ಹಣ್ಣು ಮಾಡುತ್ತೆ. ಇದಕ್ಕೆ ಕೂಡ ನಾವು ಟೊಮೆಟೊ ಹಣ್ಣನ್ನು ನಾವು ಹಸಿಯಾಗಿಯೇ ಬಳಸಬೇಕು. ಇದನ್ನು ಬೇಯಿಸಿ ಬಳಸೋದಕ್ಕಿಂತ ಹಸಿಯಾಗಿ ಬಳಸಿದಾಗ ಈ ರಕ್ತ ಶುದ್ಧತೆಯ ಒಂದು ಕೆಲಸ ಚೆನ್ನಾಗಿ ನೆರವೇರುತ್ತೆ. ಇನ್ನು ಶರೀರದಲ್ಲಿ ಹುಣ್ಣುಗಳಾಗುವಂಥದ್ದು, ಕುರುಗಳಾಗೋದು, ಗಂಟುಗಳಾಗೋದು ಇಂಥದ್ದೇನಾದ್ರು ಇದ್ದಾಗ ಈ ಟೊಮೆಟೊ ಹಣ್ಣನ್ನು ಪೂರ್ತಿ ಉಂಡೆಯಾಗಿಯೇ ಬೇಯಿಸಿಬಿಟ್ಟು ಅದನ್ನು ಬಿಸಿ ಬಿಸಿಯಾಗಿರುವಾಗಲೇ ಆ ಜಾಗಕ್ಕೆ ಇಟ್ಟು ಅದನ್ನು ಕಟ್ಟಬೇಕು. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮತ್ತೆ ತೆಗೆದು ಇನ್ನೊಂದನ್ನು ತೆಗೆದು ಆ ಜಾಗದಲ್ಲಿ ಇಟ್ಟು ಬಿಸಿ ಬಿಸಿಯಾಗಿ ಕಟ್ಟಬೇಕು. ಹೀಗೆ ಸತತವಾಗಿ ಒಂದು 3-4 ಹಣ್ಣುಗಳನ್ನು ನೀವು ಮಾಡ್ತಾ ಬಂದಿದ್ದೇ ಆದರೆ ಆ ಕುರುಗಳು ಒಡೆದು ಆ ಒಳಗಡೆ ಇರ್ತಕ್ಕಂತಹ ಕೀವು ಮತ್ತು ಅಶುದ್ಧ ರಕ್ತ ಎರಡೂ ಕೂಡ ಹೊರಗಡೆಗೆ ಬರುತ್ತೆ. ಅಷ್ಟೇ ಅಲ್ಲ, ಈ ಸಣ್ಣ ಸಣ್ಣ ಗಂಟುಗಳ ರೀತಿಯಲ್ಲಾಗಿರುತ್ತೆ ಕೆಲವರಿಗೆ, ಅದನ್ನು ಕೂಡ ಒಂದೇ ದಿವಸಕ್ಕೆ ಕರಗೋದಿಲ್ಲ. ಕಾಲಕ್ರಮೇಣದಲ್ಲಿ ನೀವು ಆಗಿಂದಾಗೆ ಮಾಡಿಕೊಳ್ಳೋದ್ರಿಂದ ಈ ಗಂಟುಗಳನ್ನು ಕೂಡ ಕರಗಿಸುವಂತಹ ಒಂದು ಕೆಲಸ ಈ ಟೊಮೆಟೊ ಹಣ್ಣು ಮಾಡುತ್ತೆ. ಸೌಂದರ್ಯವರ್ಧಕವಾಗಿ ಈ ಟೊಮೆಟೊ ಹಣ್ಣು ಹೆಚ್ಚಿನ ಒಂದು ಸಹಾಯವನ್ನು ಮಾಡುತ್ತೆ. ಇದಕ್ಕೇನು ಕಷ್ಟಪಡೋಗೋದಿಲ್ಲ. ಈ ಟೊಮೆಟೊ ಹಣ್ಣನ್ನು ಬಿಲ್ಲೆಗಳಾಗಿ ಕತ್ತರಿಸ್ಕೊಳ್ಳಿ. ಆ ಕತ್ತರಿಸಿದಂತಹ ಟೊಮೆಟೊ ಹಣ್ಣಿನ ಸ್ಲೈಸನ್ನು ತಗೊಂಡು
ನಿಮಗೆ ಮುಖದಲ್ಲಿ ಗುಳ್ಳೆಗಳಿರ್ತಕ್ಕಂತಹ ಕಲೆ ಇರಬಹುದು, ಮತ್ತು ಚರ್ಮದ ಒಂದು ಒರಟುತನ ಇರಬಹುದು. ಇಂಥದ್ದಿದ್ದಾಗ ಅದನ್ನು ಹಾಕಿ ಚೆನ್ನಾಗಿ ಆ ಜಾಗದಲ್ಲಿ ಹಗುರವಾಗಿ ಉಜ್ಜುವುದರ ಮುಖಾಂತರ ಉಜ್ಜಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ, ಒಂದು 10-15 ನಿಮಿಷ ಬಿಟ್ಬಿಟ್ಟು ನಂತರ ಕಡಲೆ ಹಿಟ್ಟು ಹಾಕಿ ಮುಖ ತೊಳ್ಕೊಳ್ಳಿ. ಚರ್ಮದ ಒಂದು ಎಷ್ಟು ಮೃದುತ್ವ ಬಂದಿರುತ್ತೆ, ಚರ್ಮದಲ್ಲಿ ಬಣ್ಣದಲ್ಲಿ ಕೂಡ ಬದಲಾವಣೆ ಬರುತ್ತೆ, ಕಾಂತಿಯುಕ್ತವಾಗಿರುತ್ತೆ. ಜೊತೆಗೆ ಕಾಲಕ್ರಮೇಣದಲ್ಲಿ ಚರ್ಮದಲ್ಲಿರ್ತಕ್ಕಂತಹ ಹಳೆ ಮಡುವೆ ಗುಳ್ಳೆಯ ಮಚ್ಚೆಗಳು ಕಲೆಗಳೇನಾದ್ರು ಇದ್ದರೆ ಅದು ಎಲ್ಲವೂ ಕೂಡ ಹೋಗ್ತಾ ಬರುತ್ತೆ. ಸುಮಾರು ಜನ ಕೇಳ್ತಿರ್ತಾರೆ, ಚರ್ಮದ ಮುಖದಲ್ಲಿ ಮಡುವೆ ಗುಳ್ಳೆ ಕಲೆ ಇದೆ, ಇದಕ್ಕೇನು ಮಾಡೋದು ಅಂತ. ಇದನ್ನು ಬಿಲ್ಲೆಗಳಾಗಿ ಕತ್ತರಿಸಿ ಉಜ್ಜಿಕೊಳ್ಳೋದ್ರ ಮುಖಾಂತರನೂ ಮಾಡ್ಕೊಳ್ಬಹುದು. ಅಥವಾ ಈ ಟೊಮೆಟೊ ಹಣ್ಣಿನ ರಸವನ್ನು ತೆಗೆದಿಟ್ಕೊಂಡು ಆ ರಸಕ್ಕೆ 1 ಹನಿಯಷ್ಟು ಜೇನುತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ, ಆ ಮಿಶ್ರಣವನ್ನು ಮುಖಕ್ಕೆಲ್ಲ ಚೆನ್ನಾಗಿ ಸವರಿ ಒಂದು 15 ನಿಮಿಷ ಬಿಟ್ಟು ನಂತರ ಮುಖವನ್ನು ತೊಳೆದುಕೊಳ್ಳೋದ್ರ ಮುಖಾಂತರ ಕಾಲಕ್ರಮೇಣದಲ್ಲಿ ಮುಖದಲ್ಲಿರ್ತಕ್ಕಂತಹ ಕಲೆಗಳಿರಬಹುದು, ಗುಳ್ಳೆಗಳಿರಬಹುದು, ಮತ್ತು ಚರ್ಮ ಒಂದು ಮೃದುತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲಕ್ಕೂ ಕೂಡ ಇದು ಟೊಮೆಟೊ ಹಣ್ಣು ಸಹಾಯವನ್ನು ಮಾಡುತ್ತೆ. ಇನ್ನು ಮಾನಸಿಕವಾಗಿ ಯಾರಾದ್ರೂ ಅವರಿಗೆ ತುಂಬ ಒಂದು ರೀತಿ ಡಿಪ್ರೆಷನ್ ಮೂಡ್ ಥರ ಹೋಗ್ಬಿಟ್ಟಿರ್ತಾರೆ, ಅಂದರೆ ಕುಗ್ಗಿರ್ತಕ್ಕಂಥದ್ದು, ಮಾನಸಿಕವಾಗಿ ಕುಗ್ಗಿರುವಂತಹ ಸಂದರ್ಭದಲ್ಲಿ ಕೂಡ ಈ ಟೊಮೆಟೊ ಹಣ್ಣಿನ ರಸವನ್ನು ನಾವು ಸ್ವಲ್ಪ ಗ್ಲೂಕೋಸನ್ನು ಹಾಕಿ ಕುಡಿಯೋದಕ್ಕೆ ಕೊಟ್ಟಿದ್ದೇ ಆದರೆ ಅವರು ಕೇವಲ ಕೆಲವೇ ನಿಮಿಷಗಳಲ್ಲಿ ಅವರು ಮತ್ತೆ ಸ್ವಲ್ಪ ಚೈತನ್ಯದಾಯಕವಾಗಿ ಮತ್ತು ಆ ಒಂದು ಡಿಪ್ರೆಷನ್ ಮೂಡಿಂದ ಹೊರಕ್ಕೆ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ. ದಿನನಿತ್ಯ ಬಳಕೆ ಮಾಡ್ತಾ ಇರುವಂತಹ ಕೇವಲ ಒಂದು ಟೊಮೆಟೊ ಹಣ್ಣಿನಲ್ಲಿ ಎಷ್ಟೊಂದು ಅಂಶ ಇದೆ. ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಾಗಿ ಕೊಡೋದಕ್ಕೆ ಸಹಾಯ ಆಗುತ್ತೆ. ಈಗ ಈ ಟೊಮೆಟೊ ಹಣ್ಣಿನ ಮೇಲೆ ಬೇಕಾದಷ್ಟು ಸಂಶೋಧನೆಗಳೆಲ್ಲ ನಡೆದಿದೆ. ಅದರಿಂದ ಅವರು ಇನ್ನೂ ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲನೂ ಕೂಡ ತಡೆಗಟ್ಟುವಂತಹ ಒಂದು ಶಕ್ತಿ ಕೂಡ ಈ ಟೊಮೆಟೊ ಹಣ್ಣಿನಲ್ಲಿ ಇದೆ ಅಂತ ಬೇಕಾದಷ್ಟು ಜನ ಇದನ್ನೆಲ್ಲ ಸಂಶೋಧನೆ ಮಾಡಿ ಕಂಡು ಹಿಡಿದಿದ್ದಾರೆ. ಇನ್ನೊಂದು ಏನು ತುಂಬ ಮುಖ್ಯವಾದ ಅಂಶ ಅಂದರೆ ಇದು ಬಹಳ ಸುಲಭ ದರದಲ್ಲಿ ನಮಗೆ ಸಿಗುವಂಥದ್ದು. ಎಲ್ಲರೂ ಕೂಡ ಇದನ್ನು ಯಥೇಚ್ಛವಾಗಿ ಬಳಸಬಹುದಾದಂಥದ್ದು. ಇದಕ್ಕೇನು ಮಾಡೋದೇ ಬೇಡ, ಸುಮ್ಮನೆ ಹೆಚ್ಚಿ ಹಾಗೆ ಉಪ್ಪು ಹಾಕ್ಕೊಂಡು ತಿಂದ್ರೂ ಕೂಡ ಸಾಕು. ಇದಕ್ಕೆ ಖರ್ಚು ಬೇಕಾಗಿಲ್ಲ ಹೆಚ್ಚಾಗಿ, ಮತ್ತು ಹೆಚ್ಚಿನ ಒಂದು ಶರೀರಕ್ಕೆ ಚೈತನ್ಯವನ್ನು ಕೂಡ ಕೊಡುವಂಥದ್ದು. ಹಾಗಾಗಿ ಟೊಮೆಟೊ ಬಳಕೆಯನ್ನು ನಾವು ಹಸಿಯಾಗಿಯೇ ಮಾಡುವುದರಿಂದ ಲಾಭ ಜಾಸ್ತಿ. ಇಲ್ಲಿಂದ ಮುಂದಕ್ಕೆ ನೀವು ಬಹುಶಃ ಟೊಮೆಟೊ ಹಣ್ಣನ್ನು ಹಸಿಯಾಗಿಯೇ ಹೆಚ್ಚು ಬಳಕೆ ಮಾಡ್ತೀರಾ. ನೋಡಿ, ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಪದಾರ್ಥಗಳಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅನ್ನೋದು ನಮಗೆ ಎಷ್ಟೋ ಸಲ ಗೊತ್ತಿರೋದಿಲ್ಲ. ನಮ್ಮ ಮನೆಯ ಬಾಗಿಲಲ್ಲಿ ಬಿಡುವಂತಹ ಕೆಲವು ಸಣ್ಣ ಪುಟ್ಟ ಸಸ್ಯಗಳಲ್ಲಿ ಎಷ್ಟೊಂದು ವಿಶೇಷವಾದ ಗುಣಗಳಿರುತ್ತೆ. ಆದರೆ ಅದನ್ನೆಲ್ಲ ನಾವು ತಿಳ್ಕೊಂಡಾಗ, ಅದರ ಸದ್ಬಳಕೆಯನ್ನು ನಾವು ಸರಿಯಾಗಿ ಮಾಡಿಕೊಂಡಾಗ ಅದರ ಜೀವನವೂ ಸಾರ್ಥಕ, ನಮಗೂ ಕೂಡ ಅದರಿಂದ ಸಾಕಷ್ಟು ಪ್ರಯೋಜನ. ನೋಡಿ, ಸಾಧಾರಣವಾಗಿ ಈ ಸಿಹಿಮೂತ್ರ ರೋಗಿಗಳಿಗೆ ಹಣ್ಣುಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಹಣ್ಣುಗಳು ಅಂದರೆ ಅದು ಮಾವಿನ ಹಣ್ಣಿರ್ಬೋದು, ಹಲಸಿನ ಹಣ್ಣಿರ್ಬೋದು, ಬಾಳೆಹಣ್ಣಿರ್ಬೋದು, ಇದೆಲ್ಲದರಲ್ಲೂ ಕೂಡ ಸಿಹಿಯ ಅಂಶ ಇರುತ್ತೆ ಅಂತ ಹೇಳಿ ಈ ಹಣ್ಣುಗಳನ್ನೆಲ್ಲ ವರ್ಜಿಸೋದಕ್ಕೆ ಹೇಳ್ತಾರೆ. ಆದರೆ ನೋಡಿ, ಈ ಸಿಹಿ ಮೂತ್ರ ರೋಗಿಗಳಿಗೆ ಈ ಟೊಮೆಟೊ ಹಣ್ಣನ್ನು ಅವರು ಧಾರಾಳವಾಗಿ ಸೇವನೆಯನ್ನು ಮಾಡಬಹುದು. ಮತ್ತು ಬೇರೆಯವರಿಗಿಂತ ಅವರಿಗೆ ಬಹಳ ಬೇಗ ಬಳಲಿಕೆ ಆಯಾಸ ಆಗತ್ತೆ. ಹೊರಗಡೆ ಹೋಗಿ ಬಂದಾಗ ತುಂಬ ಸುಸ್ತಾಗ್ತಾರೆ. ಅಂಥವರಿಗೆ ಹಣ್ಣನ್ನು ಕೊಡೋದಕ್ಕಾಗಲ್ಲ, ಗ್ಲೂಕೋಸನ್ನು ಕೊಡೋದಕ್ಕಾಗೋದಿಲ್ಲ. ಆಗೇನು ಮಾಡಬೇಕು ಅಂದರೆ ಕೇವಲ ಟೊಮೆಟೊ ಹಣ್ಣಿನ ರಸಕ್ಕೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಹಾಕಿ 1 ಲೋಟ ಶರಬತ್ತನ್ನು ಮಾಡಿಕೊಟ್ಟಿದ್ದೆ ಆದರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳೂ ಇಲ್ಲ. ಇದನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಶರೀರದಲ್ಲಿ ಹೆಚ್ಚು ಚೈತನ್ಯವೂ ಬರುತ್ತೆ. ಮತ್ತು ನಾನು ಆಗಲೇ ಹೇಳಿದೆ, ಇದು ಭಾಳ ಕಡಿಮೆ ಕ್ಯಾಲೋರಿ ಇರ್ತಕ್ಕಂತಹ ಪದಾರ್ಥವಾದ್ದರಿಂದ ಇದನ್ನು ಧೈರ್ಯವಾಗಿ ಎಲ್ಲರೂ ಕೂಡ ಇದನ್ನು ಬಳಕೆಯನ್ನು ಮಾಡಬಹುದು. ಅದರೊಳಗಾಗಿ ಈ ಹಣ್ಣುಗಳನ್ನು ಸೇವನೆ ಮಾಡಿದಾಗ ಬರುವಂತಹ ಒಂದು ಚೈತನ್ಯ
ಸಿಹಿಮೂತ್ರ ರೋಗಿಗಳಿಗೆ ಕೇವಲ ಈ ಒಂದು ಟೊಮೆಟೊ ಹಣ್ಣಿನಿಂದ ಅವರಿಗೆ ಸಿಗತ್ತೆ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರಿಗೆ, ಮಕ್ಕಳಿಗೆ, ಇವ್ರಿಗೆಲ್ರಿಗೂ ಅಷ್ಟೇನೆ ಈ ಟೊಮೆಟೊ ಹಣ್ಣಿನ ರಸವನ್ನು ಕೊಡೋದ್ರಿಂದ ಸಾಕಷ್ಟು, ನೀವು ಬೇರೆ ಹಣ್ಣಿನ ಜ್ಯೂಸ್ ಕುಡಿದಾಗ ಏನು ತೃಪ್ತಿ ಸಿಗತ್ತೆ, ಆ ತೃಪ್ತಿ ಕೇವಲ ಒಂದು ಟೊಮೆಟೊ ಹಣ್ಣಿನ ರಸದಲ್ಲಿಯೇ ಸಿಗತ್ತೆ. ಇದ್ರ ಜೊತೆಗೆ ಇದು ಮೂತ್ರ ವಿಸರ್ಜನೆಯನ್ನು ಬಹಳ ಸುಲಲಿತವಾಗಿ ಮಾಡೋದಕ್ಕೆ ಕೂಡ ಈ ಟೊಮೆಟೊ ಬಹಳ ಸಹಕಾರಿ. ಹಾಗಾಗಿ ಸಿಹಿಮೂತ್ರ ರೋಗಿಗಳಿಗೆ ಈ ಟೊಮೆಟೊ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ ಮೂತ್ರ ವಿಸರ್ಜನೆಯ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ, ಚೈತನ್ಯವೂ ಬಂದಾಗತ್ತೆ. ಯಾವುದೇ ರೀತಿಯ ಹೆಚ್ಚಿನ ಕ್ಯಾಲೋರಿ ಇಲ್ಲದೇ ಇರೋದರಿಂದ ಅವರಿಗೆ ಯಾವುದೇ ರೀತಿಯ ಬೇರೆ ಇನ್ನಿತರ ಸಮಸ್ಯೆಗಳು ಕೂಡ ಬರದೇ ಇರೋದಕ್ಕೆ ಸಹಾಯ ಕೂಡ ಆಗತ್ತೆ. ಅಂದರೆ ಸಿಹಿಮೂತ್ರ ರೋಗಿಗಳಿಗಿರಬಹುದು, ಮಕ್ಕಳಿಗೆ ಇರಬಹುದು, ಗರ್ಭಿಣಿ ಸ್ತ್ರೀಯರಿಗಿರಬಹುದು, ಶ್ರಮದಿಂದ ಕೆಲಸ ಮಾಡ್ತಕ್ಕಂತಹ ಜನಕ್ಕಿರಬಹುದು, ಅಥವಾ ಮಾನಸಿಕವಾಗಿ ಬಳಲಿಕೆ ಆದಂಥವ್ರಿಗಿರಬಹುದು, ಯಾರಿಗೇ ಆಗಲಿ ಎಲ್ಲರಿಗೂ ಕೂಡ ಕೇವಲ ಒಂದು ಲೋಟ, ಮನೆಗೆ ಯಾರು ಬಂದಾಗ ನಾವು ಕಾಫಿಯನ್ನು ಕೊಡೋ ಬದಲು ಒಂದು ಲೋಟ ಟೊಮೆಟೊ ಶರಬತ್ತನ್ನು ಮಾಡಿಕೊಡೋದ್ರಿಂದ ಅವರಿಗೆ ಮನಸ್ಸು ತುಂಬ ಸಮಾಧಾನ ಸಿಕ್ಕತ್ತೆ. ಅವರು ಇನ್ನೊಂದು 10 ನಿಮಿಷ ನಗ್ನಗ್ತಾ ಮಾತಾಡೋಕ್ಕೆ ಸಹಾಯ ಆಗುತ್ತೆ. ಅಂದರೆ ಮನಸ್ಸಿಗೆ ಒಂದು ತೃಪ್ತಿ ಸಿಗತ್ತೆ ಅವರಿಗೆ. ಹಾಗಾಗಿ ಈ ಬೇಸಿಗೆಯ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಬೆಲೆಯ ಒಂದು ಇದು ಇಲ್ಲ. ನಾವು ಬೇರೆ ಹಣ್ಣುಗಳನ್ನು ತರಬೇಕಾದ್ರೆ ನಾವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಈ ಟೊಮೆಟೊ ಹಣ್ಣಿಗೆ ಆ ಒಂದು ತೊಂದರೆಯೂ ಇಲ್ಲ. ಹಾಗಾಗಿ ಸುಲಭ ದರದಲ್ಲಿ ಸಿಗ್ತಕ್ಕಂತಹ ಉತ್ಕೃಷ್ಟವಾದಂತಹ ಈ ಒಂದು ಟೊಮೆಟೊ ಹಣ್ಣನ್ನು ಯಥೇಚ್ಛವಾಗಿ ಬಳಸೋಣ. ಎಲ್ಲರೂ ಕೂಡ ಆರೋಗ್ಯವಾಗಿರೋಣ, ನಗ್ನಗ್ತಾ ಇರೋಣ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.